ಕನ್ನಡದ ನಟಿ ಭಾವನಾ ರಾಮಣ್ಣ IVF ಮೂಲಕ ತಾಯಿ ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಸುದ್ದಿ ಹೊರ ಬಂದಾಗಿನಿಂದ ಪರ ವಿರೋಧ ಚರ್ಚೆಗಳು ನಡೀತಲೇ ಇದೆ. ಆದರೆ ನಟಿ ಭಾವನಾ ಮಾತ್ರ ತಮ್ಮ ನಿರ್ಧಾರದ ಬಗ್ಗೆ ಬಹಳ ಹೆಮ್ಮೆ ಇದೆ. ತಾವು ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗೇ ಇದೆ ಎನ್ನುವ ಅಚಲ ನಂಬಿಕೆಯಲ್ಲಿದ್ದಾರೆ. ಇದೀಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವ ವಿಚಾರ ಅಂದ್ರೆ IVF ಮೂಲಕ ತಾಯಿ ಆಗ್ತಾ ಇರುವ ಭಾವನಾಗೆ ವೀರ್ಯ ದಾನ ಮಾಡಿದವರು ಯಾರು ಅನ್ನೋದು. ತಮ್ಮ ವೀರ್ಯ ದಾನಿ ಬಗ್ಗೆ ಸ್ವತಃ ಭಾವನಾ ಮಾತನಾಡಿದ್ದಾರೆ. ಯಾರಾದರೂ ವೀರ್ಯ ದಾನಿಗಳು ಇರಲೇಬೇಕು. ವೀರ್ಯ ದಾನಿಗಳ ಆರೋಗ್ಯ, ವಯಸ್ಸು, ವಂಶವಾಹಿನಿ ಎಲ್ಲ ಅಂಶಗಳನ್ನು ನೋಡಲಾಗುತ್ತೆ. ದಾನಿಗಳ ರಕ್ತ ಪರೀಕ್ಷೆ ಮೂಲಕ ಅವರ ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯಲಾಗುತ್ತೆ. ಜೊತೆಗೆ ಕ್ರಿಮಿನಲ್ ಹಿನ್ನೆಲೆಯನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಭಾವನಾಗೆ ವೀರ್ಯ ದಾನಿ ಬೇಕು ಅಂದಾಗ ಅವರು ದಕ್ಷಿಣ ಭಾರತದ ಡೋನರ್ ಬೇಕು ಎಂದಿದ್ರಂತೆ. ಆಹಾರ ಶೈಲಿ, ಜೀನ್ಸ್, DNA ಎಲ್ಲ ಒಂದೇ ಥರ ಇರುತ್ತೆ ಅನ್ನುವ ಕಾರಣಕ್ಕೆ ಭಾವನಾ ಈ ನಿರ್ಧಾರಕ್ಕೆ ಬಂದಿದ್ರಂತೆ. ಇದನ್ನ ಬಿಟ್ಟು ಬೇರೆ ಯಾವ ವಿಚಾರದ ಬಗ್ಗೆಯೂ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ವಂತೆ. ಹಾಗಾಗಿ ಭಾವನಾಗೆ ವೀರ್ಯ ದಾನ ಮಾಡಿದವರು ದಕ್ಷಿಣ ಭಾರತದ ಮೂಲದವರೇ ಆಗಿರಬಹುದು ಅಂತ ಹೇಳಲಾಗಿದೆ.